ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಸ್ವಾತಂತ್ರ್ಯ ಹೋರಾಟಗಾರ ಸಾವರ್ಕರ್ಗೆ ಭಾರತ ರತ್ನ ಪ್ರಶಸ್ತಿ ನೀಡುವ ವಿಷಯ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಸಾವರ್ಕರ್ಗೆ ಭಾರತ ರತ್ನ ಕೊಟ್ರೆ ಪ್ರಶಸ್ತಿಯ ಘನತೆ ಹೆಚ್ಚಾಗುತ್ತೆ ಅಂತ ಮೋಹನ್ ಭಾಗವತ್ ಹೇಳಿದ್ದಾರೆ. ಹಾಗಾದ್ರೆ ಹೇಳಿಕೆಯಲ್ಲಿ ತಪ್ಪೇನಿದೆ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಹಿಂದುತ್ವ ಸಿದ್ಧಾಂತವಾದಿ ವಿನಾಯ ದಾಮೋದರ್ ಸಾವರ್ಕರ್ ಅವರಿಗೆ ಭಾರತ ರತ್ನ ಕೊಟ್ರೆ ಪ್ರಶಸ್ತಿಯ ಘನತೆ ಹೆಚ್ಚಾಗುತ್ತೆ ಅಂತ RSS ನ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿಕೆ ಕೊಟ್ಟಿದ್ದಾರೆ. ಈ ವಿಚಾರ ಕೇಂದ್ರ ಸರ್ಕಾರ ಮತ್ತು ಪ್ರತಿಪಕ್ಷಗಳ ನಡುವೆ ವಾಗ್ಯುದ್ಧಕ್ಕೆ ಕಾರಣ ಆಗಿದೆ. ಬ್ರಿಟಿಷರಿಗೆ 6 ಕ್ಷಮಾಪಣಾ ಪತ್ರಗಳನ್ನ ಬರೆದ ಸಾವರ್ಕರ್ಗೆ ಭಾರತ ರತ್ನ ಯಾಕೆ ಕೊಡಬೇಕು ಅಂತ ವಿಪಕ್ಷಗಳು ಆರೋಪ ಮಾಡಿದ್ದಾರೆ. ಅಷ್ಟಕ್ಕೂ ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಮಡಿದ ಸಾವಿರಾರು ಜನ ಇದ್ದಾರೆ. ಆದರೆ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರರಲ್ಲ, ಬದಲಿಗೆ ಅವರು ಹಿಂದುತ್ವದ ಪ್ರಮುಖ ಚಿಂತಕರಾಗಿದ್ರು. ಸಾವರ್ಕರ್ ಅವರು ಹಿಂದೂ ಧರ್ಮದಿಂದ ಪ್ರತ್ಯೇಕವಾದ ಸಾಂಸ್ಕೃತಿಕ ಮತ್ತು ರಾಜಕೀಯ ಸಿದ್ಧಾಂತವಾಗಿ ಹಿಂದುತ್ವವನ್ನ ಪ್ರಸ್ತುತಪಡಿಸ್ತಾ ಇದ್ರು. ಬ್ರಿಟಿಷರು ನೀಡಿದ ಶಿಕ್ಷೆಗೆ ಹೆದರಿ 6 ಬಾರಿ ಕ್ಷಮಾಪಣಾ ಪತ್ರವನ್ನ ಬರೆದವರು ಹೇಗೆ ಹೋರಾಟಗಾರರಾಗ್ತಾರೆ? ಅಂಥವರು ಅದು ಹೇಗೆ ಭಾರತ ರತ್ನ ಪ್ರಶಸ್ತಿಗೆ ಅರ್ಹರಾಗ್ತಾರೆ? ಜೊತೆಗೆ ಸಾವರ್ಕರ್ ಅವರಿಗೆ ಬ್ರಿಟಿಷ್ ಸರ್ಕಾರದ ಪೆನ್ಷನ್ ಬರ್ತಾ ಇತ್ತು. ಬ್ರಿಟಿಷ್ ಸರ್ಕಾರದ ಪಿಂಚಣಿ ಯಾಕೆ ತೆಗೆದುಕೊಳ್ಬೇಕಾಗಿತ್ತು? ಜೊತೆಗೆ ಮಹಾತ್ಮ ಗಾಂಧೀಜಿಯವರ ಸಾವಿನ ವಿಚಾರದಲ್ಲಿ ಸಾವರ್ಕರ್ ಅವರ ಹೆಸರು ಕೂಡ ಇದೆ. ಕೋರ್ಟ್ ಸಾವರ್ಕರ್ ನಿರಪರಾಧಿ ಅಂತ ಹೇಳಿದ್ರು ಕೂಡ ಕಾಂಗ್ರೆಸ್ ಗಾಂಧೀಜಿಯವರನ್ನ ಗುಂಡಿಕ್ಕಿ ಕೊಲ್ಲೋದಕ್ಕೆ ಯೋಜನೆ ರೂಪಿಸಿದ್ದ ಗುಂಪಿನಲ್ಲಿ ಸಾವರ್ಕರ್ ಇದ್ರು ಅಂತ ಈಗಲೂ ಕೂಡ ಕಾಂಗ್ರೆಸ್ ಆರೋಪ ಮಾಡುತ್ತಲೇ ಬಂದಿದೆ. ಇದಲ್ಲದೆ ಕೋಮು ರಾಜಕಾರಣದ ಐಕಾನ್ ಸಾವರ್ಕರ್ ಅಂತಾನೆ ಕೂಡ ಕಾಂಗ್ರೆಸ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಸಾವರ್ಕರ್ಗೆ ಭಾರತ ರತ್ನ ನೀಡಬೇಕು ಅನ್ನೋದು ಬಿಜೆಪಿಯ ಹಳೇ ಬೇಡಿಕೆ ಇದೆ. 2000 ಇಸ್ವಿಯಲ್ಲೇ ಕೂಡ ವಾಜಪೇಯಿ ಸರ್ಕಾರ ಸಾವರ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿನ ನೀಡುವಂತೆ ಅಂದಿನ ರಾಷ್ಟ್ರಪತಿ KR ನಾರಾಯಣ್ ರವರಿಗೆ ಪ್ರಸ್ತಾವನೆ ಕಳುಹಿಸಿತ್ತು. ಆದರೆ ರಾಷ್ಟ್ರಪತಿ KR ನಾರಾಯಣನ್ ಅದನ್ನ ಸ್ವೀಕಾರ ಮಾಡಿರಲಿಲ್ಲ. ಈಗಲೂ ಕೂಡ ಕಾಂಗ್ರೆಸ್ ಪಕ್ಷ ಸರ್ಕಾರದ ಕ್ರಮವನ್ನ ವಿರೋಧ ಮಾಡಿತ್ತು. ಇದೀಗ ಮತ್ತೆ ಮೋಹನ್ ಭಾಗವತ್ ಈ ವಿವಾದವನ್ನ ಮುನ್ನೆಲೆಗೆ ತಂದಿದ್ದಾರೆ. ಇದೊಂದು RSS ಮತ್ತು ಬಿಜೆಪಿ ರಾಜಕೀಯ ತಂತ್ರ ಆಗಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡುತ್ತಲೇ ಬಂದಿರೋದು. ಇದು ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಕಾದ್ ನೋಡೋಣ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.